ಬಿಟ್ಬಿಟ್ಟು ನೋಡಿ. ಡಯಾಬಿಟೀಸು ಅದು ಎಷ್ಟು ಜನ ದೇ ಆರ್ ಸಫರಿಂಗ್ ಫ್ರಮ್ ಡಯಾಬಿಟೀಸ್ ಅಲ್ವಾ. ಬೆಳಗ್ಗೆ ಎದ್ದರೆ ತಗೋಬೇಕು ಮೆಡಿಸಿನ್, ಇದು ಅದನ್ನು ತಿನ್ನಬಾರ್ದು, ಇದನ್ನು ಬಿಫೋರ್ ಫುಡ್ ಆಫ್ಟರ್ ಫುಡ್ ಎಲ್ಲ ತಗೋತಾನೇ ಇರಬೇಕು. ಆ ಥರ ಆಗಿದೆಯಲ್ಲ ಇವಾಗ. ಕ್ಯಾನ್ಸರ್ ಆ ಥರ ಏನೂ ಇಲ್ಲ. ಯು ಟೇಕ್ ದ ಮೆಡಿಸಿನ್, ಯು ಫಾಲೋ ದ ರೂಟೀನ್ ಆ್ಯಂಡ್ ವಿಲ್ ಬಿ ಆಲ್ ರೈಟ್. ಮೊದಲು ಮಹಾರಾಜರ ಕಾಲದಲ್ಲಿ ಏನಾಗೋದು ಅಂದರೆ ಈ ಕ್ಯಾನ್ಸರಿಗೆ ರಾಜರ ಗಂಟು ಅಂತ ಏನೋ ಕರೆಯೋರಂತೆ. ಮಹಾರಾಜರ ಗಂಟು ಅಂದರೆ ಮಹಾರಾಜರಿಗೇ ಅದು ಬರ್ತಾ ಇದ್ದಿದ್ದಂತೆ ಗಂಟು, ಬಾಕಿ ಆರ್ಡಿನರಿ ಸಿಟಿಸನ್ಸ್ಗೆ ಅಂತ ಅಂದ್ಕೊಳ್ತಾ ಇದ್ರು. ಈ ಮಹಾರಾಜರ ಕಾಯಿಲೆ ನಿಮಗೆ ಬಂದಿದೆ, ಯಾಕ್ರಿ ಯೋಚನೆ ಮಾಡ್ತೀರಾ ನೀವು? ಮಹಾರಾಜರ ಕಾಯಿಲೆ ಯಾರಿಗೆ ಬರ್ಬೇಕು, ಯಾರಿಗಿಲ್ಲ, ನಿಮಗೆ ಬಂದಿದೆ. ಸೊ ಡೋಂಟ್ ವರಿ, ಪಾಸಿಟಿವ್ ಆಗಿರಿ, ಏನೂ ಆಗಲ್ಲ. ಬಂದಿರೋದೇ ನಾವು ಹೋಗಲಿಕ್ಕೆ, ಯಾರು ಶಾಶ್ವತ ಅಂತೂ ಇಲ್ಲ. ಒಂದು ದಿವಸ ಇಲ್ಲ ಒಂದು ದಿವಸ ನಾವು ಹೋಗಲೇಬೇಕು. ಬಟ್ ವೈ ಸಮಯಕ್ಕಿಂತ ಮುಂಚೆನೇ ಯು ಆರ್ ಬಿಕಮಿಂಗ್ ಸೋ ವೀಕ್. ಯೋಚನೆ ಮಾಡಿ 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 ಯೋಚನೆಯೇ ಮಾಡಬೇಡಿ. ಏನಾಗುತ್ತೋ ಅದಾಗತ್ತೆ. ವಾಟ್ ಈಸ್ ರಿಟನ್ ಇನ್ ಅವರ್ ಫೇಟ್ ವಿಲ್ ಹ್ಯಾಪನ್. ಹ್ಯಾವ್ ಟ್ರಸ್ಟ್ ಇನ್ ಗಾಡ್, ಹ್ಯಾವ್ ಟ್ರಸ್ಟ್ ಇನ್ ಯೋರ್ ಡಾಕ್ಟರ್ಸ್, ಹ್ಯಾವ್ ಟ್ರಸ್ಟ್ ಇನ್ ದ ಮೆಡಿಸಿನ್ ದಟ್ ಯು ಆರ್ ಟೇಕಿಂಗ್. ಈ ಯೂತ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಏನಾದರೂ ಸ್ಮೋಕಿಂಗು ಜಾಸ್ತಿ ಆಗಿದೆ, ಎಷ್ಟು ನೀವು ಹೇಳಿ ಅವ್ರಿಗೆ, ಬಟ್ ಡೂ ದೇ ಲಿಸನ್? ಆ್ಯಂಡ್ ಅಯ್ಯೋ ಪಾಪ ಅನ್ನೋರ್ಗಂತೂ ನಾನು ಸೇರಿಸ್ತಾ ಇರಲಿಲ್ಲ. ಅಂದರೆ ಐ ಯೂಸ್ ಟು ಕೀಪ್ ದೆಮ್ ಅವೇ. ಅಯ್ಯೋ ನಿಮ್ಗೆ ಈ ಥರ ಆಗೋಯ್ತಲ್ಲ ಅನ್ನೋರಿಗೆ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ಅಯ್ಯೋ ಏನು ಬಂತು, ಎಲ್ಲ ತಗೊಳ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಬೇರೆ ಕಾಯಿಲೆ ಬಂದಂಗೆ ಈ ಕಾಯಿಲೆನೂ ಬಂದಿದೆ, ಅದನ್ನು ದೇವರು ವಾಸಿ ಮಾಡ್ತಾನೆ. ಆ್ಯಂಡ್ ಬರೀ ಈ ಕಾಯಿಲೆದಲ್ಲೇ ನಾವು ಹೋಗ್ತೀವಿ ಅಂತಿಲ್ವಲ್ಲ. ನೀವು ಬೇಡ ನಾನು ಆಯುರ್ವೇದಿಕ್ ತಗೊಳ್ತೀನಿ, ಹೋಮಿಯೋಪತಿ ಯಾರೋ ಹೇಳಿದ್ದಾರೆ ನನಗೆ ಅದರಲ್ಲಿ ವಾಸಿ ಆಗತ್ತಂತೆ, ಅದಕ್ಕೆಲ್ಲ ಹೋಗಬಾರದು. ಜಸ್ಟ್ ಫಾಲೋ. ನಂದು ಮೈ ಪ್ರಿನ್ಸಿಪಲ್ ಇಸ್ ಲೈಕ್ ದಟ್. ಇದು ಲಕ್ಷ್ಮಣ್ ರೇಖಾ ಅಂತ ಹೇಳ್ತಾರಲ್ಲ, ಲಕ್ಷ್ಮಣ್ ರೇಖಾ ನಂದು. ಇದಕ್ಕೆ ಅದರಿಂದ ದಾಟಲ್ಲ ನಾನು. ಅಂದರೆ ನಮ್ಮ ಡಾಕ್ಟರ್ಸ್ ಹೇಳಿರ್ತಾರಲ್ವ, ಇದನ್ನು ತಗೋಬೇಕು, ಇದನ್ನು ತಗೋಬೇಕು, ಸ್ಕ್ಯಾನಿಂಗ್ ಇವತ್ತು ಬರಬೇಕು, ನೀವು ಈ ಸ್ಕ್ಯಾನ್ ಇವಾಗ ಮಾಡಿಸ್ಕೋಬೇಕು, ಆ ಡಾಕ್ಟ್ರನ್ನ ನೀವು ಮೀಟ್ ಮಾಡಬೇಕು, ಟೇಕ್ ಎನ್ ಅಪಾಯಿಂಟ್ಮೆಂಟ್, ಮೀಟ್ ದಟ್ ಡಾಕ್ಟರ್, ವಾಟ್ ಎವರ್ ಹಿ ಟೆಲ್ಸ್ ಯು ಫಾಲೋ ದಟ್ ಆ್ಯಂಡ್ ದೆನ್ ಕಮ್ ಬ್ಯಾಕ್ ಟು ಮೀ ಅಂತ ಹೇಳಿರ್ತಾರೆ. ಅದನ್ನು ನಾನು ಫಾಲೋ ಮಾಡೋದು. ಅದು ಬೇರೆ ಇದಕ್ಕೆ ಆ ಲಕ್ಷ್ಮಣ್ ರೇಖಾ ದಾಟೋದೇ ಇಲ್ಲ, ನಾನು ದಾಟೋದೇ ಇಲ್ಲ. ಅವ್ರು ಏನು ಹೇಳ್ತಾರೆ ಆಗಬೇಕಾ, ಆಗುತ್ತೆ. ದೇವರ ಇಚ್ಛೆ ಇದ್ದರೆ ಹಾಗೇ ಆಗುತ್ತೆ. ಇಲ್ಲ ಒಳ್ಳೇದಾಗಬೇಕು ಅಂದರೆ ಒಳ್ಳೇದು ಹಾಗೇ ಆಗುತ್ತೆ. ಯಾಕೆ ವಿ ಆರ್ ಫಾಲೋಯಿಂಗ್ ಎವ್ರಿಥಿಂಗ್, ಎವ್ರಿ ಗೈಡ್ ಲೈನ್ ವಿ ಆರ್ ಫಾಲೋಯಿಂಗ್. ಯಾವುದೂ ಬಿಟ್ಟಿಲ್ವಲ್ಲ ನಾವು. ವಿ ಹ್ಯಾವ್ ನಾಟ್ ಲೆಫ್ಟ್ ಎನಿಥಿಂಗ್, ಎವ್ರಿಥಿಂಗ್ ಈಸ್ ದೇರ್. ಸೊ ಆ ಲಕ್ಷ್ಮಣ್ ರೇಖಾ ಅಂತೂ ಟಿಲ್ ದ ಟೀ ಅಂತ ಹೇಳ್ತಾರಲ್ಲ, ಟಿಲ್ ದ ಟೀ ಫಾಲೋ ಮಾಡಿಕೊಂಡೆ ನಾವು ಇದೀವಿ. ಮೇಡಮ್, ನಿಮ್ಮ ಟ್ರೀಟ್ಮೆಂಟ್ ಎಲ್ಲ ಆಯಿತು, ಥಾರ್ಟಿ ಬಂದು ನಿಮ್ಮ ಡ್ರೆಸ್ಗೆಲ್ಲ ಹೋಗಿ ಬಂದ್ರಿ ಅಂದರೆ ತೊಗೊಂಡಾದ್ಮೇಲೆ ಹೆಂಗಿತ್ತು? ಅಂದರೆ ನಿಮ್ಮ ಸ್ಟೂಡೆಂಟ್ಸ್ ಯಾವ ರೀತಿ, ಅಂದರೆ ನೀವು ಟ್ರೀಟ್ಮೆಂಟ್ ತೊಗೊಂಡು ಇಂಪ್ರೂವ್ ಆಗ್ತಾ ಇದ್ರಲ್ಲ ಆ ಜರ್ನಿ, ಅಂದರೆ ಆ ಟೈಮಲ್ಲಿ ಇಂಪ್ರೂವ್ ಆಗ್ತಾ ಇದ್ದೆ. ದೇವ್ರ ದಯೆಯಿಂದ ಇಂಪ್ರೂವ್ಮೆಂಟ್ ಇತ್ತು. ಆಮೇಲೆ ತಿನ್ನೋಕ್ಕೂ ಆಗ್ತಾ ಇತ್ತು. ಆಮೇಲೆ ನನಗೆ ಆ್ಯಸ್ ಡೇಸ್ ಪಾಸ್ ಮೈ ಚಿಲ್ಡ್ರನ್ ಆಲ್ಸೋ ಗ್ರೂ ಅಲ್ವಾ. ಸೊ ನಾನು ನನ್ನ ಟ್ರೀಟ್ಮೆಂಟ್ಗಿಂತ ಜಾಸ್ತಿ ನಮ್ಮ ಮಕ್ಕಳದು ಸ್ಕೂಲಿಂಗು, ಅವ್ರಿಗಿನ್ನು ಅವನು CET ಬರಿಬೇಕು ನನ್ನ ಮಗ, ಅವನು ಇದಕ್ಕೆ ಹೋಗಬೇಕು, ಮೆಡಿಕಲ್ಲಿಗೆ ಹೋಗಬೇಕು, ಆ ಥರ ಅದ್ರ ಮೇಲೆ ಜಾಸ್ತಿ ನಾನು ಇದನ್ನು ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ನಾನು ಈ ಟ್ರೀಟ್ಮೆಂಟ್ ಆಯ್ತಲ್ಲ, ಅದು ಹೇಳಿದ್ದಾರೆ ಇಷ್ಟು ಮಾಡಿದ್ದೀರಾ ನೀವು, ಪ್ರತಿ 6 ತಿಂಗಳಿಗೆ ನೀವು ಬರಬೇಕು, 6 months ಒನ್ಸ್ ಯು ಹ್ಯಾವ್ ಟು ಕಮ್ ಗೆಟ್ ಆಲ್ ಯುವರ್ ಟೆಸ್ಟ್ ಡನ್. 6 ತಿಂಗಳು ಎಲ್ಲ ಹೋಗ್ತಾ ಇದ್ದೆ. 6 monthsಗೆ ಒಂದ್ಸಲಿ ಎಲ್ಲ ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೆ. ಆಮೇಲೆ ಅಲ್ಲಿ ಡಾಕ್ಟ್ರ್ ಏನು ಹೇಳ್ತಾರೋ ಆ ಥರ ಫಾಲೋ ಮಾಡ್ತಾಯಿದ್ದೆ. ಸೊ ಹ್ಯಾಪಿ ವಿತ್ 6 months. ತಿರ್ಗಾ 6 months, ಆ 6 months ಹ್ಯಾಪಿ ಆಗಿದ್ದು. ಅದೇ ಐ ಯೂಸ್ ಟು ಡೂ ಎವ್ರಿಥಿಂಗ್. ಸ್ಕೂಲಿಗೆ ಹೋಗ್ತಾ ಇದ್ದೆ, ಫಂಕ್ಷನ್ಗಳೆಲ್ಲ ಹೋಗ್ತಾ ಇದ್ದೆ ನಾನು. ನಮ್ಮ ಸ್ಕೂಲ್ ಫಂಕ್ಷನ್ಸ್ ಇರುತ್ತಲ್ಲ, ಸ್ಕೂಲ್ ಡೇ ಇರುತ್ತೆ, ಸ್ಪೋರ್ಟ್ಸ್ ಡೇ ಇರುತ್ತೆ, ಕಾಂಪಿಟೇಷನ್ಸ್ ಇರುತ್ತೆ. ಐ ಯೂಸ್ ಟು ಟೇಕ್ ದ ಚಿಲ್ಡ್ರನ್ ಫಾರ್ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್, ಎಲ್ಲನೂ ಮಾಡ್ತಾ ಇದ್ದೆ. ನನಗೆ ಐ ಆಮ್ ಅ ಪರ್ಸನ್ ಹೂ ಡಸಂಟ್ ಲೈಕ್ ಟು ಸಿಟ್ ಎಟ್ ಹೋಮ್. ಐ ಆಮ್ ಎನ್ ಔಟ್ ಗೋಯಿಂಗ್ ಪರ್ಸನ್. ನನಗೆ ಹೊರಗಡೆ ಹೋಗಬೇಕು, ಜನರನ್ನ ಭೇಟಿ ಮಾಡಬೇಕು, ನನಗೆ ಆ ಥರ ಪರ್ಸನ್ ನಾನು. ನನಗೆ ಅಲೂಫ್ ಆಗಿರಬೇಕು, ಒಬ್ಬರೇ ಮನೇಲಿ ಅದು ಇದ್ರೇ ಜಾಸ್ತಿ ತಲೆ ಇದಾಗೋದು. ಐ ಯೂಸ್ ಟು ಗೋ ಔಟ್ ಎಲ್ಲ ಮಾಡಿ, ಮಕ್ಕಳ ಜೊತೆಯಲ್ಲೂ ಅವ್ರ ಸ್ಕೂಲ್ದು ಪ್ರೋಗ್ರಾಮ್ಸ್ಗೆಲ್ಲ ಹೋಗಿ ಎಲ್ಲ ಮಾಡಿ, ಮದುವೆಗಳಿಗೆ ಹೋಗಿ, ಅಲ್ಲಿ ನೋಬಡಿ ಯೂಸ್ ಟು ಟೆಲ್, ಐ ಮೀನ್ ದಿಸ್ ಲುಕ್ ಎಟ್, ಓ
Okay, abhi samjhiye nako, but you are looking better, not like that patient. Once only that Vimala, that Pfizer lady, no, she came and sat in our Shankara canteen. She said, I want to see who that patient is because she's taking pal base anta. Avaga ನಮ್ಮ ಯಜಮಾನರು ಪ್ಲೀಸ್ ಕಮ್ಮ ಸಿಟ್ ಅಂದು. ಆಮೇಲೆ I came after some time. I was washing my hands or something. I came and said, where is the patient? She asked me. I said, I am the patient. You are the patient? I said, yes, I am the patient. Oh, sorry, madam, I thought, I mean, sickly, some person very sick and all is going to come. Like that. Hey, I've been under treatment for so long, under the advice of very good people, good doctors, and I went like this. So she asked me to counsel others. So ಅದರಿಂದ ನಾನು ಎಲ್ಲನೂ ಮಾಡ್ತಾ ಇದ್ದೆ. ಅದೇ ಹೇಳಿದ್ನಲ್ಲ, 6 months once, ಆಮೇಲೆ 1 yearಗೆ ಬಂತು. 6 months ಜರ ಕರೆಕ್ಟ್ ಆದಮೇಲೆ 1 yearಗೆ ಬನ್ನಿ. ಸೊ ಆ 1 year ಆ ಡೇಟ್ ಬರೋಕ್ಕಿಂತ ಟಿಲ್ ದೆನ್ ಐ ಯೂಸ್ ಟು ಬಿ ವೆರಿ ಹ್ಯಾಪಿ. ಎಲ್ಲ ಮಾಡ್ತಾಯಿದ್ದೆ, ಎಲ್ಲ ಕೆಲಸಗಳು, ಮಕ್ಕಳದು, ನಮ್ಮದು ಎಲ್ಲ ಆ ಡೇಟ್ ಬರೋಕ್ಕೆ ಹತ್ರದಲ್ಲಿ ಬಂದಾಗ ಪುಕ್ಕು 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 ಅನ್ನೋದು. ತಿರ್ಗಾ ಹೋದರೆ ಏನು, ನಮ್ಮ ಯಜಮಾನಿಗೆ ಹೇಳಿ, ರೀ ಈ ಸಲ ಹೋದ್ರೆ ಏನಾದರೂ ಇದ್ದರೆ ಏನು ಮಾಡು, ಅವ್ರೆ ಇದ್ರೆ ಏನು ಮಾಡೋದು ಅಂತ ಏನು ಹೇಳ್ತೀಯ ನೀನು, ಇದ್ರೆ ಮಾಡಿಸ್ಕೊಳ್ಳೋಣ ಇನ್ನೊಂದ್ಸಲಿ. ಒಂದ್ಸಲಿ ಯು ಹ್ಯಾವ್ ಗಾಟ್ ಇಟ್ ಡನ್, ಯು ನೋ. ಏನೂ ಇರಲ್ಲ, ಅಕಸ್ಮಾತಾಗಿ ಏನಾದರೂ ಇದ್ರೂ ಸಹ ವಿ ವಿಲ್ ಗೆಟ್ ಇಟ್ ಡನ್. ಡಾಕ್ಟರ್ಸ್ ಆರ್ ದೇರ್, ದೇ ವಿಲ್ ಗಿವ್ ಅಸ್ ಅಡ್ವೈಸ್. ಇಷ್ಟೇ ನಮ್ಮ ಯಜಮಾನರು. ಬಟ್ ಅವರಂತೂ, ನಮ್ಮ ಯಜಮಾನರಂತೂ ನಾನು ಹೇಳ್ತೀನಿ, ರಿಯಲಿ ಐ ಟೋಲ್ಡ್ ಯು, ನಾನು ಯಾವ ಪುಣ್ಯ ಮಾಡಿದ್ನೋ ಅಂತ ನನಗನ್ಸುತ್ತೆ. ನಾನು ದಟ್ ಹೀಸ್ ಬೀನ್ ವಿತ್ ಮೀ ಥ್ರೂ ಔಟ್. ನಾನು, ನೀವು ಬೇಕಾದರೆ ಯು ಗೋ ಟು ಶಂಕರ ಆ್ಯಂಡ್ ಯು ಆಸ್ಕ್ ಅಸ್ಮಾ ಅವ್ರ ಯಜಮಾನರು. We know all of them. Asha we know, Asha's husband we know, you know Asha, no? Asha's husband we know. We knew many of the nurses also we knew, but now they've all gone away. And then Rama we know her so well. Now our Shashirekha we know her so well. So ಅವರೆಲ್ಲರೂ they are like family. ನೀವು ಹೋಗಿದ ತಕ್ಷಣ ಕೇಳಿ, ಮೇಡಮ್ ಹೇಗಿದ್ದೀರಾ, ನೀವು ಯಜಮಾನ್ರು ಎಲ್ಲಿದ್ದಾರೆ ಕಾಣಿಸಲ್ವಲ್ಲ, ಅಥವಾ ಅವ್ರನ್ನ ನೋಡಿದ್ರೆ ನಾನೆಲ್ಲಿದ್ದೀನಿ ಅಂತ, ಅಸ್ವಾ ಚೆನ್ನಾಗಿದ್ದಾರಾ ಸರ್. ಈವನ್ ಡಾಕ್ಟರ್ ಅವರ್ ಶ್ರೀನಾಥ್ ಆಲ್ಸೋ, ಇಫ್ ಈ ಸೀಸ್, ಸುಮಾರು ಸಲ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ನಮಗೆ ಅಂತಲ್ಲ ಬೇರೆಯವ್ರಿಗೂ ಕರ್ಕೊಂಡು ಹೋಗಿದ್ದೀವಿ ಹಾಸ್ಪಿಟಲ್. ವಿ ಹ್ಯಾವ್ ಟೇಕನ್ ದೆಮ್ ಅವರ್ ಸೆಲ್ಸ್, ನಾವೇ ಕರ್ಕೊಂಡು ಹೋಗಿದ್ದೀವಿ. ಅಯ್ಯೋ, ಒಂದು ಸಲ ಬೇರೆ ಡಾಕ್ಟ್ರ್ ಹತ್ರ ಹೋಗ್ಬಿಡಿ, ಒಂದು ಸಲ ನಮ್ಮ ಜೊತೇಲಿ ಬನ್ನಿ, ನಾವು ಶಂಕರಾಗಿ ಹೋಗೋಣ, ಡಾಕ್ಟರ್ ಶ್ರೀನಾಥ್ನ ಮೀಟ್ ಮಾಡಿ, ಆಮೇಲೆ ನೀವು ಯಾವ ಡಾಕ್ಟ್ರ್ ಹತ್ರ ಹೋಗ್ತೀರೋ ಹೋಗಿ. ನಮ್ಮ ಯಜಮಾನರು ಸುಮಾರು ಜನಕ್ಕೆ ಎಸ್ ಟೇಕನ್. ಡಾಕ್ಟರ್ ಹಿಮ್ಸೆಲ್ಫ್ ನೋಸ್. ಆವಾಗ ಕೇಳ್ತಾರೆ, ಆವಾಗ ನೋಡ್ದಲ್ಲ ಯಾರಿಗೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಇಲ್ಲ ಸರ್, ಸಮ್ ಅದರ್ ಪರ್ಸನ್. ಓಕೆ ಹೌಸ್ ಅಸ್ಮಾ ಅಂತ ಕೇಳ್ತಾರೆ. ಸೊ ನನಗೆ ತುಂಬ ಒಂಥರ ಹೆಮ್ಮೆ ನನಗೆ, ರಿಯಲಿ ಐ ಆಮ್ ಥಾಟ್ ಆಫ್ ಸೋ ಮಚ್ ಅಂತ. ಒಂದು 10 years ಫಂಕ್ಷನ್ನು ಮಾಡಿದರು ಆ ಕಾಲದಲ್ಲಿ. 10 years ಆಗಿತ್ತು, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಸ್ಟಾರ್ಟ್ ಆಗಿ ಲಾಲ್ಬಾಗಲ್ಲಿ ಫಂಕ್ಷನ್ ಮಾಡಿದರು. ಅವಾಗ ನಾನು ಹಾಡು ಹೇಳಿದ್ದೆ. ಬನ್ನಿ ಹೇಳಿ, ಯಾರಾದರೂ ಮಾತಾಡಿ ಏನಾದರೂ, ನಾನು ಹಾಡು ಹೇಳ್ತೀನಿ ಸರ್ ಅಂತ ಹೋಗಿ. ವಿ ವರ್ ಆಲ್ ಇನ್ವೈಟೆಡ್, ಆಲ್ ದ ಪೇಷಂಟ್ಸ್ ಆ್ಯಂಡ್ ರಿಲೇಟ್ ಆ್ಯಂಡ್ ದೇರ್ ಪೀಪಲ್ ವೆರ್ ಇನ್ವೈಟೆಡ್. ಐ ವೆಂಟ್ ದೇರ್ ಆ್ಯಂಡ್ ಸ್ಯಾಂಗ್ ಅ ಸಾಂಗ್ ಆಲ್ಸೋ. ಸೊ ಈ ಜನರಲಿ ಅಂದರೆ 95 ಇಂದ ನೀವು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ಕ್ಯಾನ್ಸರ್ ಬಗ್ಗೆ, ಹೇಗೆ ಬಂದಿದೆ ಮೇಡಮ್? ಅಂದ್ರೆ ಆ ಟ್ರೀಟ್ಮೆಂಟು ಅಥವಾ ಆ ಕ್ಯಾನ್ಸರ್ ಇವಾಗ ನೋಡೋದು ಹೆಂಗೆ ನಿಮ್ ಚೇಂಜಸ್, ಅಂದ್ರೆ ನೀವು ಒಂದು ಸ್ವಲ್ಪ ಕ್ಲೋಸ್ ಆಗಿ ಮಾನಿಟರ್ ಅನ್ನೋಕ್ಕಿಂತ ನಿಮ್ಗೆ ಗೊತ್ತಿರುತ್ತೆ, ಅಂದ್ರೆ ಟ್ರೀಟ್ಮೆಂಟ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಸರ್, ಆಗ್ತಾ ಇದೆ. ನೋಡಿ, ಆ ಕಾಲದಲ್ಲಿ ಅದೇ ಹೇಳಿದ್ದೀನಲ್ಲ, ಅಬೌಟ್ ಹೌ ಮೆನಿ 6 cycles ಆಫ್ ಕೀಮೋಥೆರಪಿ ನಾವು ತಗೋತಾ ಇದ್ವಿ, 21 sittings ಆಫ್ ರೇಡಿಯೇಷನ್. ಇವಾಗಲೂ ಅಷ್ಟೇ ತಗೋತಾರೋ ಏನೋ ಗೊತ್ತಿಲ್ಲ ನನಗೆ, ಅದು ಬಗ್ಗೆ, ಬಿಕಾಸ್ ಐ ಹ್ಯಾವ್ ನಾಟ್ ಗಾಟ್. ಬಟ್ ಏನಾಗಿದೆ ಅಂತ ಹೇಳಿದ್ರೆ, ಇವಾಗ ಟ್ರೀಟ್ಮೆಂಟು ಸ್ವಲ್ಪ ಇದಾಗಿದೆ, ಕಡಿಮೆನೂ ಜಾಸ್ತಿನೂ ಆಗಿತ್ತು, ಬಟ್ ನಾವು ಇವಾಗ ಸ್ವಲ್ಪ ಕಡಿಮೆನೂ, ಚಾರ್ಜಸ್ ಹ್ಯಾವ್ ಕಮ್ ಡೌನು. ಆ ಕಾಲಕ್ಕೆ ನಮಗೆ ಥೌಸಂಡ್ಸ್ ವೇರ್ ಓನ್ಲಿ ಡಿಫಿಕಲ್ಟ್ ಅಲ್ವಾ. 20,000 ಕೊಡಬೇಕು ಅಥವಾ 25,000 ನಾವು ಕೀಮೋ ಕೊಡಬೇಕು ಅಂತ ಹೇಳಿದ್ರೆ ಅದೇ ಸ್ವಲ್ಪ ಕಷ್ಟ ಇತ್ತು ಆ ಕಾಲದಲ್ಲಿ. ಎಲ್ಲಿತ್ತು, ವಾಟ್ ವಾಸ್ ದ ವ್ಯಾಲ್ಯೂ ಆಫ್ ಯುವರ್ ರುಪಿ ಅಟ್ ದಟ್ ಟೈಮ್ ಅಲ್ವಾ. ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಇವಾಗ ಯು ಹ್ಯಾವ್ ಗಾಟ್ ಸೋ ಮೆನಿ ಇನ್ಶೂರೆನ್ಸಸ್, ಅವರು ಇದು ಮಾಡೋರು ಎಲ್ಲ ಬೇಕಾದಷ್ಟು. ಆ ಕಾಲಕ್ಕೆ ಅದೆಲ್ಲ ಏನೂ ಇರಲಿಲ್ಲ, ನಿಮ್ಮ ಹತ್ರ ಏನಿತ್ತೋ ಅದರಲ್ಲಿ ನೀವು ಮಾಡ್ತಾಯಿದ್ರಿ. ಟ್ರೀಟ್ಮೆಂಟ್ ಹ್ಯಾಸ್ ಬಿಕಮ್ ಬೆಟರ್ ನೌ. ಟ್ರೀಟ್ಮೆಂಟ್ ಹ್ಯಾಸ್ ಬಿಕಮ್ ಬೆಟರ್. ಇವಾಗ ನೋಡಿ, ನಾನು ಇವಾಗ ಐ ಆಮ್ ಟೇಕಿಂಗ್ ಓರಲ್ ಕೀಮೋಥೆರಪಿ, ಅದರ್ವೈಸ್ ಐ ವುಡ್ ಹ್ಯಾವ್ ಹ್ಯಾಡ್ ಟು ಗೋ ಇನ್ ಫಾರ್ ಅನದರ್ ಕೀಮೋಥೆರಪಿ.
ಅದರಿಂದ ತುಂಬ ಕಷ್ಟ ಆಗೋದು ನನಗೆ, ತುಂಬ ಕಷ್ಟ ಆಗೋದು. ಐ ಡೋಂಟ್ ಮೈಂಡ್ ಪೇಯಿಂಗ್ ದ ಅಮೌಂಟ್, ಬಟ್ ಐ ವಿಲ್ ಬಿ ಸೇಫ್, ಐ ಕ್ಯಾನ್ ಡೂ ಮೈ ವರ್ಕ್. ಬಟ್ ಇದು ಇನ್ನೊಂದು ಬೇರೆ ಥರ, ಇಲ್ಲಿ ಕ್ಯಾನೋಲಾ ಹಾಕಿಸ್ಕೊಂಡು ಅಥವಾ ಚೆಸ್ಟ್ ಹತ್ರ ಏನೋ ಒಂಥರ ಹಾಕ್ತಾರಂತೆ, ಐ ಫರ್ಗಾಟ್ ದ ನೇಮ್, ಅದನ್ನು ಹಾಕಿ ಅದನ್ನು ಡ್ರೈನ್ ಮಾಡಿಸ್ಕೋಬೇಕಂತೆ ಎವ್ರಿ ಮಂತ್ 15 days. ಅದೆಲ್ಲ ಕೀಮೋ ಅದು ವಾಟ್ ಈಸ್ ದಟ್ ಕಾಲ್ಡ್, ಕೀಮೋಪೋಟ್. ಯಾ ಕೀಮೋಪೋಟ್. ಸೊ ಆ ಥರ ಎಲ್ಲ ಇವಾಗ ಅದೂ ಇದೆ, ಟ್ಯಾಬ್ಲೆಟು ಇದೆ. ಯು ಹ್ಯಾವ್ ಟು ಪೇ ಫಾರ್ ಇಟ್, ಪೇ ಮಾಡಬೇಕಷ್ಟೆ. ಬಟ್ ಇವಾಗ ಮೆಡಿಕಲ್ ಇದೂ ಸಹ ದೇ ಆರ್ ಆಲ್ಸೋ ಗಿವಿಂಗ್ ಯು, ಇವಾಗ ಒಂದು 10 ತೊಗೊಂಡ್ರೆ ತಿರ್ಗಾ ಲೈಫ್ ಲಾಂಗ್ ಫ್ರೀ, ಆ ಥರ ಎಲ್ಲ ನಮಗೆ ಒಂದು ಇದು ಬೈ 1 take 1 ಫ್ರೀ ಅಂತ ಬರುತ್ತಲ್ಲ ಬಟ್ಟೆಗಳಿಗೆ, ಆ ಥರ ಇವಾಗ ಒಂದು ಆಗಿದೆ. ಒಂದು ಇಂಜೆಕ್ಷನ್ ತೊಗೊಂಡ್ರೆ ಇನ್ನೊಂದು ಇಂಜೆಕ್ಷನ್ ನಿಮಗೆ ಫ್ರೀ. ದ ಇಂಜೆಕ್ಷನ್ ಇಸ್ ನಿಯರ್ಲಿ 12,000 rupees. ಸೊ ಒನ್ ಇಂಜೆಕ್ಷನ್ ಯು ಟೇಕ್ ಆಫ್ಟರ್ ಅ ಪೀರಿಯಡ್ ಆಫ್ 6 or 7 months, ದೆನ್ ಯು ಹ್ಯಾವ್ ಟು ಟೇಕ್ ಅನದರ್ ಇಂಜೆಕ್ಷನ್, ದಟ್ ವಿಲ್ ಬಿ ಫ್ರೀ ಫಾರ್ ಯು. ಸೊ ಯು ವಿಲ್ ಗೋ ಇನ್ ಫಾರ್ ಇಟ್ ಅಲ್ವಾ, ನೀವು ಹೋಗ್ತೀರಾ. only thing they must not change their policy. ಒಂದೊಂದ್ಸಲಿ ಏನು ಮಾಡಿ ಮಧ್ಯದಲ್ಲಿ ಪಾಲಿಸಿನೇ ಚೇಂಜ್ ಮಾಡಿಬಿಟ್ಟಿರ್ತಾರೆ, ಆ ಥರ ಮಾಡಬಾರ್ದು. ಅರ್ಥ ಆಯ್ತಾ, ಆ ಥರ ಇದು. ಬಟ್ ನನಗೆ ಇವರೇ ಕ್ಯಾನ್ಸರ್ ಅಂತ ಹೇಳಿದ್ರೆ ಇಟ್ ಏನೋ ಎವ್ರಿ ಡೇ ಇದು ಥರ ಇವಾಗ ಆಗಿಬಿಟ್ಟಿದೆ. ಸೋ ಮೆನಿ ಪೀಪಲ್ ಐ ಹ್ಯಾವ್ ಸೀನ್, ಸೋ ಮೆನಿ. ಬಟ್ ಒನ್ ಥಿಂಗ್ ಐ ಟೆಲ್ ಎವ್ರಿ ಪರ್ಸನ್ ಏನು ಅಂದರೆ, ಒಂದು ಡೌಟ್ ಇದ್ದರೆ ಆ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಎಲ್ಲೋ ಒಂದು ಚಿಕ್ಕದು ಇದಿದೆ, ಕೆಮ್ಮು. ಮೊನ್ನೆ ಒಬ್ಬರು ನಾನು ಭೇಟಿ ಮಾಡಿದೆ, ಹಾಸ್ಪಿಟಲಲ್ಲೇ ಭೇಟಿ ಮಾಡಿದೆ. ಅವರು ನನಗೆ, ಮೇಡಮ್ ನಮ್ಮ ಮಗಳು ಬಂದರೆ ನಾನು ಇಲ್ಲಿಗೆ ಹೋಗಿದ್ದೀನಿ. ಯಾರ ಮಗಳು, ಇವ್ರು ಯಾರು ನನಗೇನು ಗೊತ್ತು ಇವರೇ. ಅವ್ರು ಬಂದು ನನ್ನ ಮಗಳು ಬರ್ತಾಳೆ ಮೇಡಮ್, ಅವಳಿಗೆ ಹೇಳಿ ನೀವು ನಾನು ಇಲ್ಲೇ ಹೋಗಿದ್ದೀನಿ ಅಂತ. ಆಯ್ತಮ್ಮ ಹೇಳ್ತೀನಿ, ನಿಮ್ಮ ಮಗಳ ಹೆಸರೇನು? ಪ್ರೇಮ ಅಂತ. ಆಯ್ತಮ್ಮ ಹೇಳ್ತೀನಿ ನಿಮ್ಮ ಮಗಳಿಗೆ. ಬಟ್ ಹೂ ಇಸ್ ಪ್ರೇಮ, ಐ ಡೋಂಟ್ ನೋ, ಆ್ಯಂಡ್ ವೆರ್ ಇಸ್ ದಿಸ್ ಲೇಡಿ ಗೋಯಿಂಗ್? ಆಮೇಲೆ ಅವ್ರಿಗೆ ಹೇಳಿದೆ, ನೋಡಿಮ್ಮ ಆ ಥರ ಮಾಡಬೇಡಿ, ನೀವು ಇಲ್ಲೇ ಕೂತೀರಿ, ನಿಮ್ಮ ಮಗಳು ನಿಮಗೆ ಹುಡ್ಕೊಂಡು ಆರಾಮಾಗಿ ಬರ್ತಾಳೆ. ನೀವು ಅವಳನ್ನ ಹುಡ್ಕೊಂಡು ಹೋದರೆ ನೀವು ಮಿಸ್ ಆಗ್ತೀರಾ. ನೀವು ಇಲ್ಲಿ ಕೂತೀರಿ, ಅವಳಿಗೆ ಗೊತ್ತು ನೀವು ಈ ಜಾಗದಲ್ಲಿ ಇದ್ದೀರಾ ಅಂತ, ಅವಳೇ ನಿಮಗೆ ಹುಡ್ಕೊಂಡು ಬರ್ತಾಳೆ ಒಂದು ಸ್ವಲ್ಪ ಹೊತ್ತಲ್ಲಿ, ಏನು ತೊಂದರೆ ನಿಮಗೆ ಅಂತ. ಪಾಪ ಕೆಮ್ಮು ಅಂತೆ ಅವರಿಗೆ, ಕೆಮ್ಮಾಗಿ ಆ್ಯಂಡ್ ಐ ವಾಸ್ ನಾಟ್ ಏಬಲ್ ಟು ಈಟ್. ನಂದು ಇದನ್ನು ಕಡಿಮೆ ಆಗ್ತಾಯಿತ್ತು, ವೇಟು ಕಡಿಮೆ ಆಗ್ತಾಯಿತ್ತು. ಆಮೇಲೆ ತೋರಿಸಿದ್ವಿ, ಇಲ್ಲಿ ಒಂದು ಲಂಪಿದೆಮ್ಮ ಅಂತ. ಏನು ಯೋಚನೆ ಮಾಡಿಬಿಡಿಮ್ಮ, ಆರಾಮಾಗಿ ಆಗ್ತೀರಾ. ನಿಮಗೇನು ಡಾಕ್ಟ್ರ್ ಹೇಗೆ ಹೇಳ್ತಾರೋ ಹಾಗೆ ಕೇಳಿ. ಫಸ್ಟ್ ಬೆಸ್ಟ್ ನೋಡಿ, ಬೇಗ ಬಂದಿದ್ದೀರಾ ನೀವು. ಲಂಪು ಇದೆ ಅಂತ ಗೊತ್ತಾಗಿದ ತಕ್ಷಣ ಬಂದಿದ್ದೀರಾ. ಬಿಕಾಸ್ ಡಾಕ್ಟರ್ಸ್ ಎಲ್ಲ ಹೇಳ್ತಾರಲ್ಲ ದಟ್ ಯು ಹ್ಯಾವ್ ಟು ಇದನ್ನು ಎಕ್ಸಾಮಿನ್ ಮಾಡ್ಕೋತಾ ಇರಬೇಕು ಅಂತ. ಸೊ ಯು ಹ್ಯಾವ್ ಬೀನ್ ಎಕ್ಸಾಮಿನಿಂಗ್, ನಿಮ್ಗೆ ಗೊತ್ತಾಯಿತು ಅಲ್ಲಿದೆ, ನೀವು ಬಂದಿದ್ದೀರಾ. ಡಾಕ್ಟ್ರ್ ಎಲ್ಲ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂದರು, ಮಾಡಿಸ್ಕೊಂಡಿದ್ದೀರಾ. ಇವಾಗ ನೆಕ್ಸ್ಟ್ ಆಪ್ಷನ್ ಏನಿದೋ ಮಾಡ್ತಾರೆ, ಏನು ಯೋಚನೆ ಮಾಡಿ. ನಾನು ನೋಡಿ 25 ವರ್ಷದಿಂದ ನಾನು ಹೆಂಗಿದ್ದೀನಿ ನೋಡಿ, ಹಂಗಿರ್ತೀರಾ, ಏನು ಯೋಚನೆ ಮಾಡಿ. ಐ ಟೆಲ್ ಮೆನಿ ಪೀಪಲ್ ಲೈಕ್ ದಟ್. ಹೇಳ್ಬಿಟ್ಟು ಬರ್ತೀನಿ ನಾನು, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಐ ಮೀನ್ ಇಟ್ಸ್ ಆಲ್ ಗಾಡ್ಸ್ ವಿಲ್ ಅಲ್ವಾ, ಗಾಡ್ಸ್ ವಿಲ್, ಅದು ನಾವು ಹೇಳೋಕ್ಕಾಗಲ್ಲ. ಬಟ್ ಅದು ಓಕೆ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಕೂತ್ಕೊಳ್ಳಲ್ವಲ್ಲ ನಾವು, ಅದನ್ನು ಮಾಡ್ತೀವಿ. We take strides, we take steps to see that somehow we have to eradicate this disease and see how much of research is going on. ನನಗೆ ತುಂಬ ಆಸೆ ಇತ್ತು, ನಮ್ಮ ಮಕ್ಕಳು ಡಾಕ್ಟರ್ಸ್ ಆದರು, UK ಸೆಟ್ಲ್ ಆಗಿದ್ದಾರೆ. ನನಗೆ ಮಗ ಆನ್ಕಾಲಜಿಸ್ಟ್ ಆಗಬೇಕು ಅಂತ ನಂಗೆ ತುಂಬ ಇತ್ತು. ಅಂದ್ರೂ ನೋಡಿ, ಮೈ ಚಿಲ್ಡ್ರನ್ ಡಿಡ್ ನಾಟ್ ಬಿ, ಮೈ ಸಿಸ್ಟರ್ಸ್ ಸನ್ ಹ್ಯಾಸ್ ಬಿಕಮ್ ಎನ್ ಆನ್ಕಾಲಜಿಸ್ಟ್. ಇವಾಗ ಹೀ ಈಸ್ ಇನ್ UK, ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಅವನಿಗೆ ರಿಸರ್ಚ್ ಇದು ಸಿಕ್ಕಿದೆ, ಆನ್ಕಾಲಜಿ. ಸೊ ಅವನು ನನಗೆ ಹೇಳ್ತಾ ಇರ್ತಾನೆ, ನಾನು ಇವಾಗ ಹೇಳ್ತಾ ಇರ್ತೀನಿ ಅವನಿಗೆ, ನೋಡಪ್ಪ ನಾನು ಪ್ಯಾಲ್ ಬೇಸ್ ತೊಗೋತಾ ಇದ್ದೀನಿ, ಇವಾಗ ಏನು ಯೋಚನೆ ಮಾಡಬೇಡಿ, ಪ್ಯಾಲ್ ಬೇಸ್ ತೊಗೊಳ್ಳಿ. ಅಕಸ್ಮಾತಾಗಿ ಅದಾಗದಿದ್ರೆ ಇನ್ನೊಂದು ಬಂದಿದೆ, ಇಟ್ ಈಸ್ ದೇರ್ ಇನ್ ದ ಮಾರ್ಕೆಟ್, ವೈ ಆರ್ ಯು ವರಿಡ್, ದೇರ್ ಇಸ್ ಅನದರ್ ಮೆಡಿಸಿನ್ ಇನ್ ದ ಮಾರ್ಕೆಟ್, ಡೋಂಟ್ ವರಿ ಅಬೌಟ್ ಇಟ್ ಅಂತ. ಆ ಥರ ಇವಾಗ ಎಷ್ಟು ಅಡ್ವಾನ್ಸ್ ಆಗಿದೆ ನೋಡಿ. ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಎಷ್ಟು ರಿಸರ್ಚ್ ನಡೀತಾ ಇದೆ, ಅಲ್ಲಿ ರಿಸರ್ಚ್ ನಡೀತಾ ಇದೆ. ಡಯಾಬಿಟೀಸ್ ಆದಮೇಲೆ ಇದು ಕ್ಯಾನ್ಸರಿಗೆ ಅಷ್ಟು ರಿಸರ್ಚ್ ಇಸ್ ಗೋಯಿಂಗ್ ಆನ್, ಸೋ ಮಚ್ ಆಫ್ ರಿಸರ್ಚ್ ಇಸ್ ಗೋಯಿಂಗ್ ಆನ್. ದಟ್ಸ್ ವಾಟ್ ಇಟ್ಸ್ ಕಾಲ್ಡ್ ಅಸ್ ರಿಸರ್ಚ್ ಸೆಂಟರ್ ಓನ್ಲಿ ಅಲ್ವಾ. ಸೊ ಎಷ್ಟು ರಿಸರ್ಚ್ ನಡೀತಾ ಇದೆ. ವಿ ಆರ್ ಕಮಿಂಗ್ ಅಪ್ ಎವ್ರಿ ಡೇ ವಿತ್ ಅ ನ್ಯೂ ಟೆಕ್ನೀಕ್ ಅಲ್ವಾ.
ನಾವು ಶಂಕರ ಚಿಕ್ಕ BIO ಇದ್ದಾಗ ಈವನ್ ಬೋನ್ ಸ್ಕ್ಯಾನಿಗೆ ಹೊರಗಡೆ ಹೋಗ್ತಾ ಇದ್ವಿ ನಾವು, ಬೇರೆ ಹಾಸ್ಪಿಟಲಿಗೆ ಹೋಗಬೇಕಾಗಿತ್ತು, ಬೋನ್ ಸ್ಕ್ಯಾನಿಗೆ ಮಾತ್ರ, ನಾಟ್ ಪೆಟ್ ಸ್ಕ್ಯಾನ್, ಬೋನ್ ಸ್ಕ್ಯಾನ್ ಹೊರಗೆ ಹೋಗಬೇಕಾಗಿತ್ತು. ಪೆಟ್ ಸ್ಕ್ಯಾನ್ ವಿ ಹ್ಯಾಡ್ ಟು ಗೋ ಟು ಅನದರ್ ಹಾಸ್ಪಿಟಲ್ ಆ ಥರ. ಬಟ್ ಇವಾಗ ವಿ ಹ್ಯಾವ್ ಎವ್ರಿಥಿಂಗ್. ಬೈ ಗಾಡ್ಸ್ ಗ್ರೇಸ್ ಶಂಕರ ಹ್ಯಾಸ್ ಎವ್ರಿಥಿಂಗ್ ದೇರ್. ಆರ್ಟ್ ಆಫ್ ದ ಸ್ಟೇಟ್ ಆಫ್ ದಿ ಆರ್ಟ್ ಅಲ್ಲಿದೆ ಇವಾಗ ಅಲ್ವಾ. ಸ್ಟೇಟ್ ಆಫ್ ದಿ ಆರ್ಟ್ ಫೆಸಿಲಿಟಿ ಇಸ್ ದೇರ್ ಇನ್ ಶಂಕರ. Robotic surgery. Just recently we were sitting there and then observing that thing going on, and then we saw the robotic surgery. Everything is there. God's grace. That is, I mean, ನಮ್ಮಲ್ಲಿ ಹೇಳ್ತಾರೆ ನಿಯತ್ತು, ಒಳ್ಳೆ ನಿಯತ್ತನ್ನ ಇಟ್ಟವ್ರಿಗೆ ದೇವರು ಒಳ್ಳೇದೇನೆ ಮಾಡ್ತಾನೆ. ಕನ್ನಡದಲ್ಲೂ ಇದೆ ಗಾದೆ, ಅದು ಗಾದೆನ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಬಟ್ ನಿಯತ್ತು ಸರ್, ಏನಿದ್ರು ನಿಯತ್ತು ಒಳ್ಳೇದು ಇಟ್ಕೋಬೇಕು. ಯಾರಿಗೂ ಸಹ ಒಳ್ಳೇದಾಗತ್ತೆ ಅಂತ ನೀವಂದರೆ ಒಳ್ಳೇದಾಗತ್ತೆ. ಕೆಟ್ಟನ್ನ ಬಯಸಿದವನಿಗೆ ಏನೂ ಸಿಗೋದಿಲ್ಲ. ಕೊನೆಯಲ್ಲಿ ಒಂದು ಕಲ್ಲೇ ಸಿಗೋದು, ಏನೂ ಸಿಗೋದಿಲ್ಲ. 95 ಇದು ಬಂತು. 2006 ಐ ಗಾಟ್ ಬ್ಯಾಕ್. ರಿಕರೆನ್ಸ್ ಆಫ್ ಕ್ಯಾನ್ಸರ್ ವಾಸ್ ದೆ, ಸ್ಟೆರ್ನಮ್ಗೆ ಬಂತು. Then again I went, that time again, that's what I was coughing and I had pain in my chest and my back. ಡಾಕ್ಟ್ರಿಗೆ ತೋರಿಸಿದ್ವಿ. ಅದೇ ಆಮೇಲೆ ತಿರ್ಗಾ ಐ ಹ್ಯಾಡ್ ಟು ಗೋ ಇನ್ ಫಾರ್ ಕೀಮೋ. ಆವಾಗಲೂ ಕೀಮೋ ಐ ಹ್ಯಾಡ್ ಟು ಟೇಕ್, ರೇಡಿಯೇಷನ್ ಕೀಮೋ ಅದೆರಡೇ ಕೊಟ್ಟಿದ್ದು. ಅವಾಗೇನು ಆಪರೇಷನ್ ಅವೆಲ್ಲ ಇರಲಿ, ಸ್ಟರ್ನಮ್ ತಾನೆ, ಏನು ಮಾಡೋಕ್ಕಾಗಿಲ್ಲ. ಅದು ತಗೊಂಡೆ ನಾನು, ಅದನ್ನು ತಗೊಂಡೆ. ಅಯ್ಯೋ, ಆಮೇಲೆ ಅಗೇನ್ ಆಫ್ಟರ್ 10 years 2015 ಬಂತು ನನಗೆ ತಿರ್ಗಾ ಸ್ವಲ್ಪ ಲಂಗಲ್ಲಿ ಈ ಥರ ಆ ಥರ ಕಾಣಿಸ್ಕೊ. ದೆನ್ ಡಾಕ್ಟರ್ ಶ್ರೀವತ್ಸ ಇದಾರಲ್ಲ ಅವ್ರು ಸುಮ್ಮನೆ ಈ ಥರ ಹೋಗ್ತಾಯಿದ್ರು. ಡಾಕ್ಟರ್ ಒಂದು ನಿಮಿಷ ನಿಮಗೆ ಒಂದು ಮಾತು ಕೇಳಬೇಕು. ಯಾಕೆ 10 years ಬಿಟ್ಟು ಬರುತ್ತಲ್ಲ ಯಾಕೆ ಅಂತ ಅವರಿಗೆ ನಾನು ಕೇಳಿದೆ. ಆಮೇಲೆ ಅವ್ರು ಅಂದರು, ಆ ಸೆಲ್ ಇದಾಗಕ್ಕೆ ಇಟ್ ಟೇಕ್ಸ್ ಅಷ್ಟು ಪೀರಿಯಡ್ ಆಗುತ್ತೆ ನಿಮಗೆ. ಬಟ್ ನನಗೆ ಅವ್ರಿನ್ ಬೇರೆದು ಏನಾದರೂ ಹೇಳಿರ್ಬೋದು, ಆದರೆ ನನಗೆ ಅಷ್ಟು ಅರ್ಥ ಆಗಿದ್ದಷ್ಟೇ. ಅದು ಮ್ಯೂಟೇಟ್ ಆಗೋಕ್ಕೆ, ಸೆಲ್ ಮ್ಯೂಟೇಟ್ ಆಗೋಕ್ಕೆ ಇಟ್ ಟೇಕ್ಸ್ ಸೋ ಮೆನಿ ಇಯರ್ಸ್. ನಿಮ್ಮಲ್ಲಿ ಏನಾದರೂ ಒಂದು ಚಿಕ್ಕದು ಏನಾದರೂ ಆಗಿರ್ಬೋದು, ಬಿಟ್ಟಿರ್ಬೋದು, ಅದನ್ನು ಮ್ಯೂಟೇಟ್ ಆಗೋಕ್ಕೆ 10 years ನೋಡಿ. ಎವ್ರಿ 10 years ಬರೋದು ನನಗೆ. 95 ಆಯಿತು, 2006 ಬಂತು, ಟಿಲ್ 2015 ಬಂತು. ಅದಾದಮೇಲಿಂದ ಕಂಟಿನ್ಯೂಸ್ ಆಗಿ ನಾನು ಐ ಆಮ್ ಆನ್ ಇದು. ಅದಕ್ಕೆ ಪ್ಯಾಲ್ ಬೇಸಿಗೆ ನಾ ಬಂದಿದ್ದು. ಪ್ಯಾಲ್ ಬೇಸಿಗೆ ನಾ ಬಂದಿದ್ದು. ಚೆನ್ನಾಗಿದೆ. ಮೈ ಜರ್ನಿ ಇಸ್ ನಾಟ್ ದಟ್ ಐ ಆಮ್ ಫೀಲಿಂಗ್ ಬ್ಯಾಡ್ ದಟ್ ಐ ಗಾಟ್ ಆಲ್ ದಿಸ್, ನಥಿಂಗ್. ಬೈ ಗಾಡ್ಸ್ ಗ್ರೇಸ್ ಜರ್ನಿ ಈಸ್ ಫೈನ್, ಬಿಕಾಸ್ ವಾಟ್ ಎವರ್ ಐ ಹ್ಯಾಡ್ ಆಸ್ಕ್ಡ್ ಗಾಡ್, ಐ ವಾಂಟೆಡ್ ಮೈ ಚಿಲ್ಡ್ರನ್ ಟು ಕಮ್ ಅಪ್ ಇನ್ ಲೈಫ್. ಅವರು ದೇ ಹ್ಯಾವ್ ಕಮ್ ಅಪ್ ಇನ್ ಲೈಫ್. ಆ್ಯಂಡ್ ದೆನ್ ಐ ಕಂಟಿನ್ಯೂಡ್ ಮೈ ಟೀಚಿಂಗ್. I worked for nearly 32 years in school. I retired as the headmistress. ಅದೆಲ್ಲ ಯೋಚನೆ ಮಾಡ್ಕೊಂಡಿದ್ನ ನಾನು ಆ ಕಾಲದಲ್ಲಿ. 95 ಅಲ್ಲಿ ಯೋಚನೆ ಇತ್ತ, ಅಷ್ಟು ವರ್ಷ ನಾನು ಕೆಲಸ ಮಾಡ್ತೀನಿ ಸ್ಕೂಲಲ್ಲಿ, ಅಷ್ಟು ವರ್ಷ ನಾನು HM ಆಗಿ ರಿಟೈರ್ ಆಗ್ತೀನಿ ಅಂತ ನಂಗೆ ಗೊತ್ತಿತ್ತ. ಎಲ್ಲ ಇಲೆಕ್ಷನ್ ಡ್ಯೂಟಿಗಳನ್ನ ನಾನು ಇದು ಮಾಡಿದ್ದೀನಿ. ಎಲ್ಲ ಎಲೆಕ್ಷನ್ ಪ್ರಿಸೈಡಿಂಗ್ ಆಫೀಸರು ಮಾಡಿಬಿಟ್ಟಿದ್ದೀನಿ ನಾನು. ನನಗೆ ಹುಷಾರಿಲ್ಲ ಅಂತ ಹೇಳಿದ್ರು ಯಾರೂ ಬಿಡ್ತಾ ಇರಲಿಲ್ಲ. ಇಲ್ಲ ಮೇಡಮ್ ಚೆನ್ನಾಗಿ ಕಾಣ್ತೀರಾ ಹೋಗಿ ಅಂತ. ರಾತ್ರಿ ಇರಬೇಕಾಗಿತ್ತಲ್ಲ ಇಲೆಕ್ಷನ್ ಡ್ಯೂಟಿಗೆಲ್ಲನೂ. ಇಲ್ಲ ಮೇಡಮ್ ಸರಿಯಾಗಿ ಇದ್ದೀರಾ ಹೋಗಿ. ನೋಬಡಿ ಯೂಸ್ ಆಕ್ಸೆಪ್ಟ್ ಮೀ. ಪರವಾಗಿಲ್ಲ ಅಂತ ಹೋಗ್ತಾ ಇದ್ದೆ ನಾನು, ಪರವಾಗಿಲ್ಲ ಅಂತ ಹೋಗ್ತಾ ಇದ್ದೆ. ಎಲೆಕ್ಷನ್ ಡ್ಯೂಟಿ ಪ್ರಿಸೈಡಿಂಗ್ ಆಫೀಸರೂ ಆಗಿದ್ದೀನಿ. ಎವ್ರಿ ಸ್ಟೇಜ್ ಮಾಡಿದ್ದೀನಿ. 3rd polling, 2nd polling, 1st polling, ಪ್ರಿಸೈಡಿಂಗ್ ಆಫೀಸರ್ ಎಲ್ಲ ಇಲ್ಲೇ ಎಲ್ಲ ಬೇರೆ ಜಾಗಕ್ಕೂ ಹೋಗ್ಬಿಟ್ಟು ಎಲ್ಲ ಮಾಡಿದ್ದೀನಿ. ಐ ಬಿಕೇಮ್ ದ ಹೆಡ್ ಮಿಸ್ಟ್ರೆಸ್ ಆಫ್ ದ ಇನ್ಸ್ಟಿಟ್ಯೂಷನ್. ನಮ್ಮ ಮಕ್ಕಳನ್ನ ಅಷ್ಟು ಮುಂದೆ ಬಂದರು ನಮ್ಮ ಮಕ್ಕಳು. ಮೈ ಚಿಲ್ಡ್ರನ್ ಬಿಕೇಮ್ ಡಾಕ್ಟರ್ಸ್, ದೇ ಗಾಟ್ ಮ್ಯಾರಿಡ್ and they have given me lovely grandchildren. In what is there that I have to ask? There's nothing that I have to ask. Even if I get the disease, I'm not bothered, because I have lived my life. And thanks to God and thanks to all the doctors, I have not gone to any hospital except Shankara. No doctor. We have our Dr. Srinath. Now he's not there. Then Ravi Tippeswamy was there. Now Shrivalli is there. I go to her because she is the medical oncologist over there. Radiation is not needed, so I don't know who is there in the radiation field. Huh? Dr. Jaisi. Dr. Jaisi.
Vijay Simha, who is there in the medical oncology ಅಂತಾನೆ ಅವರಿಬ್ರು. So all these doctors, I have known them. We know the staff also of the hospital. So when we go there, we meet all of them and come. ಎಲ್ರಿಗೂ ಹಾಯ್ ಬಾಯ್ ಅಂತ ಹೇಳಿಬಿಟ್ಟೇ ಬರೋದು ನಾವು. ಏನಿದೆ ಸರ್, ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ಬೇಸರ ಅಂದ್ಕೊಂಡು ಹೋಗಬಾರ್ದು ಸರ್. ನಾವು ಬೇಸರ ಅಂದ್ಕೊಂಡು ಹೋಗಲೇಬಾರ್ದು. ಅಯ್ಯೋ ಚೆನ್ನಾಗಾಗುತ್ತಾ, ಇವಾಗ ನಾವು ಪೆಟ್ ಸ್ಕ್ಯಾನಿಗೆ ಹೋದಾಗ್ಲೂ ಅಲ್ಲಿ ಬೈತಾರೆ ನನಗೆ, ತುಂಬ ಮಾತಾಡ್ತೀರಾ ಮೇಡಮ್ ನೀವು, ಸುಮ್ಮನೆ ಕೂತೀರಿ ಅಂತ. ಕೂತ್ಕೊಳ್ಳೋದೇ ಇಲ್ಲ ನಾನು. ನಿಮಗೇನಾಗಿದೆ, ಏನಾಗಿದೆ ಸರ್, ಚೆನ್ನಾಗಿದ್ದೀರಾ ಸರ್, ಏನಾದರೂ ಬ್ಲ್ಯಾಂಕೆಟ್ ಬೇಕಾ ಸರ್ ನಿಮಗೆ, ಇದೆಲ್ಲ ವಿಚಾರ. ಇಲ್ಲಾಂದರೆ ಹೂ ಕ್ಯಾನ್ ಸಿಟ್ ಫಾರ್ ನಿಯರ್ಲಿ 1.25 hours ನೀವು ಅಲ್ಲಿ ನೀರು ಕುಡ್ಕೊಂಡು ಕೂತ್ಕೊಂಡು ಸುಮ್ಮನೆ ನಿದ್ದೆ ಹೊಡೆಯೋಕ್ಕಿಂತ ಮುಖಗಳನ್ನ ನೋಡಿಕೊಂಡು ನಾವು ಒಂದು ಸ್ವಲ್ಪ ಮಾತಾಡ್ಬೋದಲ್ವ. ಅಂದರೆ ಐ ಆಮ್ ಅ ಗ್ರೇಟ್ ಟಾಕೆಟಿವ್ ಪರ್ಸನ್. ತುಂಬ ಮಾತಾಡ್ಬೇಕು, ನಂಗೆ ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ. ನಮ್ಮ ಯಜಮಾನರು ಎಷ್ಟು ಮೌನವಾಗಿರ್ತಾರೋ ಅಷ್ಟೇ ನಾನು ಆಪೋಸಿಟ್. ಐ ಆಮ್ ಜಸ್ಟ್ ದಿ ಆಪೋಸಿಟ್. ಐ ಟಾಕ್ ಆ್ಯಂಡ್ ಟೀಚರ್ ತಾನೇ, ಐ ಹ್ಯಾವ್ ಟು ಟಾಕ್. ಸೊ ಐ ಟಾಕ್ ಆ್ಯಂಡ್ ಟಾಕ್ ಸರ್. ಕೆಲವರು ಮನಸ್ಥಿತಿಗಳು ಅಯ್ಯೋ ಇವಾಗಲೂ ಯೋಚನೆ ಮಾಡೋ ಏನ್ ಮಾಡ್ಬೋದು, ಏನ್ ಮಾಡ್ಬೇಕು, ಅದು ಸ್ಟಿಗ್ಮಾ. ಅದು ಕ್ಯಾನ್ಸರು ಬಂದಿದ ತಕ್ಷಣನೇ ಸತ್ತು ಹೋಗ್ಬಿಡ್ತೀವಿ ಅಂತ ಇಲ್ಲ. ದಟ್ ಈಸ್ ನಾಟ್ ದೇರ್ ಎಟ್ ಆಲ್. ಇಟ್ ಈಸ್ ನೋ ಮೋರ್ ಅ ಸ್ಟಿಗ್ಮಾ. ನೀವು ಎಲ್ಲ ಮನೆ ದೋಸೆ ತೂತೆ ಅಂತ ಹೇಳ್ತಾರಲ್ಲ, ಆ ತರಹ ಪ್ರತಿಯೊಂದು ಮನೆಯಲ್ಲೂ ನೀವು ನೋಡಿ, ಸಮ್ ಒನ್ ಆರ್ ದಿ ಅದರ್ ಹ್ಯಾಸ್ ದ ಡಿಸೀಸ್ ಅಲ್ವಾ. ಸುಮಾರು ಜನಕ್ಕೆ ನಾವು ನೋಡ್ಬಿಟ್ಟಿದ್ದೀವಿ. ಪ್ರತಿಯೊಂದು ಮನೆಯಲ್ಲಿ, ಮೇ ಬಿ ನಾಟ್ ಯುವರ್ ಇಮಿಡಿಯೇಟ್ ಫ್ಯಾಮ್ಲಿ, ನಿಮ್ಮ ರಿಲೇಟಿವ್ಸಲ್ಲೇ ಯಾರಿಗಾದ್ರೂ ಒಂದು ಡಿಸೀಸ್ ಇದ್ದೇ ಇದೆ. ಬಟ್ ದಟ್ ಡಸಂಟ್ ಮೀನ್ ದಟ್ ಯು ಆರ್ ಗೋಯಿಂಗ್ ಟು ಡೈ. ಆಯಿತು, ನಾಳೆ ಇವತ್ತು ಬಂತು ಡಿಸೀಸ್, ನಾಳೆ ಡೈ ಮಾಡ್ತೀವಿ, ಇಲ್ಲ. ಮೆಡಿಕಲ್ ಸೈನ್ಸ್ ಹ್ಯಾಸ್ ಅಡ್ವಾನ್ಸ್ಡ್. ಆ ಯೋಚನೆನೇ ಬಿಟ್ಬಿಡಿ, ಪಾಸಿಟಿವ್ ಆಗಿ ತಗೊಳ್ಳಿ. ಹೋಗ್ತೀವಿ, ವಿ ಮೀಟ್ ಪೀಪಲ್, ವಿ ಟಾಕ್ ಟು ದೆಮ್. ಆಮೇಲೆ ಅವ್ರದ್ದು ಏನಿದ್ರು ಪ್ರಾಬ್ಲಮ್ ಅದನ್ನು ಸಾಲ್ವ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದರಲ್ಲೇ ಹೇಳಿದ್ದೀನಲ್ಲ, ಸುಮಾರು ಜನಕ್ಕೆ ಮೈ ಹಸ್ಬೆಂಡ್ ಹಿಮ್ಸೆಲ್ಫ್ ಹ್ಯಾಸ್ ಟೇಕನ್. ನಾಳೆ ರೆಡಿ ಆಗಿರಿ, ಈ ಸಮಯಕ್ಕೆ ನಾನೇ ಹಿ ಟೇಕ್ಸ್ ಹಿಸ್ ವೆಹಿಕಲ್, ಹಿ ಟೇಕ್ಸ್ ದೆಮ್ ಟು ಶಂಕರ. ಮೊದಲೇ ಫೋನ್ ಮಾಡಿಬಿಟ್ಟಿರ್ತಾರೆ. ಅಲ್ಲಿ ಕಾಮ್ಲಿ ಅವ್ರು ಇದ್ದಾರಲ್ಲ, ಕಾಮ್ಲಿ ಅಂತಿದ್ದಾರೆ, ಅವ್ರಿಗೆ ಫೋನ್ ಮಾಡಿರ್ತಾರೆ, ಸರ್ ಈ ಥರ ಒಬ್ಬರು ಹೊಸ ಪೇಷಂಟಿಗೆ ಕರ್ಕೊಂಡು ಬರ್ತಾಯಿದ್ದೀನಿ ನಾನು, ಬನ್ನಿ ಆ ಟೈಮಿಗೆ ಬನ್ನಿ ಅಂತಾರೆ. ಆ ಟೈಮಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಆಗಬೇಕಲ್ಲಪ್ಪ, ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಗಿ ಆಮೇಲೆ ಅಲ್ಲಿ ತೋರಿಸ್ಕೊಂಡು ಅವರಿಗೆ ಸಮಾಧಾನ ಮಾಡಿಸಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಗೊತ್ತು, ಆಲ್ ಆಫ್ ದೆಮ್. ಯು ಕ್ಯಾನ್ ಟಾಕ್ ಟು ಎನಿ ಪರ್ಸನ್. ಯು ಕ್ಯಾನ್ ಟಾಕ್ ಟು ಮೇಡಮ್ ಶಶಿರೇಖಾ, ಜಸ್ಟ್ ಟೆಲ್ ಹರ್, ಮೇಡಮ್ ದೇರ್ ಇಸ್ ಒನ್ ಪರ್ಸನ್ ಲೈಕ್ ದಿಸ್, ಶಾಲ್ ಐ ಬ್ರಿಂಗ್ ಹಿಮ್? ಯೆಸ್ ಪ್ಲೀಸ್. ಎವ್ರಿಬಡಿ ಈಸ್ ವಿಲ್ಲಿಂಗ್ ಟು ಹೆಲ್ಪ್. ಅಷ್ಟೇ ತಾನೇ ನಿಮಗೆ ಬೇಕು. ನೀವು ಹೆಲ್ಪ್ ಕೇಳಕ್ಕೆ ಹೋದಾಗ ಮಾಡಲ್ಲ ಅಂತ ಹೇಳೋಕ್ಕಿಂತ ಮಾಡ್ತೀವಿ, ದಟ್ ಈಸ್ ಇಂಪಾರ್ಟೆಂಟ್. ಸೊ ಯಾರಿಗೆ ಈ ಥರ ಡಿಸೀಸ್ ಬಂದಿದೆಯೋ ಅವರು ನಾವು ಬಿಟ್ಬಿಡ್ಬೇಕು. ಅಯ್ಯೋ ನನ್ನ ಕಾಯಿಲೆ ಅಂತ ಬಿಟ್ಬಿಟ್ಟು ನೋಡಿ, ಡಯಾಬಿಟೀಸು ಅದು ಎಷ್ಟು ಜನ ದೇ ಆರ್ ಸಫರಿಂಗ್ ಫ್ರಮ್ ಡಯಾಬಿಟೀಸ್ ಅಲ್ವಾ. ಬೆಳಗ್ಗೆ ಎದ್ದರೆ ತಗೋಬೇಕು ಮೆಡಿಸಿನ್, ಇದು ಅದನ್ನು ತಿನ್ನಬಾರ್ದು, ಇದನ್ನು ಬಿಫೋರ್ ಫುಡ್ ಆಫ್ಟರ್ ಫುಡ್ ಎಲ್ಲ ತಗೋತಾನೇ ಇರಬೇಕು. ಆ ಥರ ಆಗಿದೆಯಲ್ಲ ಇವಾಗ. ಕ್ಯಾನ್ಸರ್ ಆ ಥರ ಏನೂ ಇಲ್ಲ. ಯು ಟೇಕ್ ದ ಮೆಡಿಸಿನ್, ಯು ಫಾಲೋ ದ ರೊಟೀನ್ ಆ್ಯಂಡ್ ವಿಲ್ ಬಿ ಆಲ್ ರೈಟ್. ಥೆರಪಿ ಕೊಡ್ತಾರೆ ನಿಮಗೆ, ಗಂಟ್ಲಿದಾದರೆ ಥೆರಪಿ ಕೊಡ್ತಾರೆ, ಇನ್ನೊಂದಾದರೆ ಥೆರಪಿ ಎಲ್ಲದಕ್ಕೂ ಚಿಕಿತ್ಸೆ ಇದೆಯಲ್ಲ. ವೈ ಆರ್ ಯು ವರಿಡ್? ಆ ಕಾಲದಲ್ಲಿ ಇಲ್ವಲ್ಲ. ಮೊದಲು ಮಹಾರಾಜರ ಕಾಲದಲ್ಲಿ ಏನಾಗೋದು ಅಂದರೆ, ಈ ಕ್ಯಾನ್ಸರಿಗೆ ರಾಜರ ಗಂಟು ಅಂತ ಏನೋ ಕರೆಯೋರಂತೆ. ಮಹಾರಾಜರ ಗಂಟು ಅಂದರೆ ಮಹಾರಾಜರಿಗೇ ಅದು ಬರ್ತಾ ಇದ್ದಿದ್ದಂತೆ ಗಂಟು, ಬಾಕಿ ಆರ್ಡಿನರಿ ಸಿಟಿಸನ್ಸ್ಗೆ ಅಂತ ಅಂದ್ಕೊಳ್ತಾ ಇದ್ರು. ಈ ಮಹಾರಾಜರ ಕಾಯಿಲೆ ನಿಮಗೆ ಬಂದಿದೆ, ಯಾಕ್ರಿ ಯೋಚನೆ ಮಾಡ್ತೀರಾ ನೀವು? ಮಹಾರಾಜರ ಕಾಯಿಲೆ ಯಾರಿಗೆ ಬರಬೇಕು, ಯಾರಿಗಿಲ್ಲ, ನಿಮಗೆ ಬಂದಿದೆ. ಸೊ ಡೋಂಟ್ ವರಿ, ಅದನ್ನು ಪರಿಹಾರ ಮಾಡಿಸೋಣಂತೆ. ಹೇಗೆ ಮಾಡ್ತೀರಾ? ಗೋ ಟು ದ ಡಾಕ್ಟರ್. ಏನಕ್ಕಿದ್ದಾರೆ, ಎಷ್ಟೊಂದು ಓದಿದ್ದಾರೆ ಡಾಕ್ಟರ್ಸ್ ಎಲ್ಲ, ರಿಸರ್ಚ್ ಮಾಡ್ತಾ ಇದ್ದಾರೆ. ಇನ್ನೂ ಮುಂದೆ ಚೆನ್ನಾಗಾಗುತ್ತೆ. ಅವ್ರಿಗೆ ನಾನು ಇದೇ ಹೇಳೋದು, ಆ್ಯಂಡ್ ಡೂ ಯುವರ್ ವರ್ಕ್. ಯೋಚನೆ ಮಾಡಬೇಡಿ, ಆ್ಯಂಡ್ ಡೋಂಟ್ ಬಿ ಅಲೋನ್. ಒಬ್ಬರೇ ಇರಬಾರ್ದು ಇವರೇ, ಅದೊಂದು ಯೋಚನೆ ಮನಸ್ಸಲ್ಲಿ ಇಟ್ಕೋಬೇಕು. ಒಬ್ಬರೇ ಇದ್ದಾಗ ಏನಾಗತ್ತೆ, ಏನೇನೋ ನಿಮ್ಮ ತಲೆಯಲ್ಲಿ ಬಂದೇ ಬರುತ್ತೆ.
ಯು ಬಿ ವಿತ್ ಪೀಪಲ್ whom you like. ಸ್ವಲ್ಪ ಜನ ಇರ್ತಾರೆ, ಅಯ್ಯೋ ಪಾಪ ನಿಮ್ಗೆ ಈ ಥರ ಆಗೋಯ್ತು, ಎಷ್ಟು ದಿವಸದಿಂದ ಇದ್ದೀರಾ, ಅಂಥ ಜನರ ಜೊತೆಲಿ ಸೇರಲೇಬೇಡಿ. ನಮ್ಮ ಸ್ಕೂಲಲ್ಲೂ ಸಹ ಒನ್ ಕೊಲೀಗ್ ಆಫ್ ಮೈನ್, ಶಿ ಆಲ್ಸೋ ಹ್ಯಾಡ್, ಅವ್ರ ಜೊತೆಯಲ್ಲೂ ಹೋಗಿ ಕೀಮೋಗೆ, I used to go and stay with her in the hospital, chemo ಮಾಡಿಸ್ಕೊಳ್ಳೋವಾಗ. But unfortunately she passed away with lot of different ಇದು. Then another teacher of ours, she also ಲಾಸ್ಟಲ್ಲಿ ಗೊತ್ತಾಗಿದ್ದವ್ರಿಗೆ ಪಾಪ. ಬಟ್ ಅವ್ರಿಗೂ ಹೇಳಿದೆ, ನಮ್ಮ ಡಾಕ್ಟ್ರ್ ಹತ್ರ ಹೋಗ್ರಿ, ಸೆಕೆಂಡ್ ಒಪಿನಿಯನ್ ತಗೊಳ್ರಿ, ಅವ್ರು ಕೇಳಿಸ್ಕೊಳ್ಳಿ. ಐ ಮೀನ್ ಏನು ಬರ್ದಿರುತ್ತೋ, ನಮ್ಮ ಹಣೆ ಬರಹ ಹೇಗಿರುತ್ತೋ ಹಾಗಾಗುತ್ತೆ ವಿನಃ ನಾವಿನ್ನೇನು ಇದು ಮಾಡಿ. ಟ್ರೈ ಯುವರ್ ಬೆಸ್ಟ್, ಟ್ರೈ ಅಗೇನ್ ಟಿಲ್ ಯು ಪರ್ಸಿವಿಯರೆನ್ಸ್ ಇರಬೇಕು. ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ. ನಾನು ಸುಮ್ಮನೆ ಐ ಡೋಂಟ್ ಸಿಟ್ ಐಡಲ್. Now I am retired. I go with my husband to all the club activities. Along with that, I listen to a few online classes. I'm very good at doing lot of embroidery work, knitting, crochet. ನಮ್ಮ ಮೊಮ್ಮಕ್ಕಳಿಗೆ ಅದೆಲ್ಲ ಸ್ವೆಟರ್ ಹಾಕೋದು, ಅದೆಲ್ಲ ಮಾಡಿಕೊಂಡು ಯು ಕ್ಯಾನ್ ಸ್ಪೆಂಡ್ ಯುವರ್ ಟೈಮ್. ಸುಮ್ಮನೆ ನೀವು ಇಲ್ಲಿ ಐ ಕ್ಯಾನ್ ಗೋ ಟು ಅ ಸ್ಕೂಲ್ ಆ್ಯಂಡ್ ಟೀಚ್, ಬಲ್ಲಿ ಇಲ್ಲಿ ಹತ್ತೋದು ಇಳಿಯೋದು ಎಲ್ಲ ಇರುತ್ತಲ್ಲ, ಅದು ಮನೆಯಲ್ಲಿ ಇದನ್ನೆಲ್ಲ ನಾನು ಮಾಡ್ಕೋಬಹುದು. ಅಯ್ಯೋ ಏನೋ ಒಂದು ಡೋಲೋ ಥರ 10 ಸಲ ತಗೊಳ್ಳೋದಿಲ್ಲ. ದ ಡಾಕ್ಟರ್ ವಾಟ್ ಹಿ ಹ್ಯಾಸ್ ಪ್ರಿಸ್ಕ್ರೈಬ್ಡ್ ಕರೆಕ್ಟಾಗಿ ತಗೋಬೇಕು. ನಾನು ಅದನ್ನೇ ಹೇಳಿದ್ದೀನಲ್ಲ, ನಾನು ಒಂದು ದಿವಸ ಐ ಹ್ಯಾವ್ ನಾಟ್ ಮಿಸ್ಡ್ ಬೈ ಗಾಡ್ಸ್ ಗ್ರೇಸ್. ಐ ಹ್ಯಾವ್ ನಾಟ್ ಮಿಸ್ಡ್ ಮೈ ಅಪಾಯಿಂಟ್ಮೆಂಟ್ ವಿತ್ ದ ಡಾಕ್ಟರ್. ಐ ಹ್ಯಾವ್ ನಾಟ್ ಮಿಸ್ಡ್ ಅ ಸ್ಕ್ಯಾನ್. ಐ ಹ್ಯಾವ್ ನಾಟ್ ಮೆಟ್ ಅ ಪೆಟ್ ಸ್ಕ್ಯಾನ್. ಏನು ಹೇಳಿದ್ರು ಯಾವ ದಿವಸ ಡಾಕ್ಟ್ರು ಹೇಳ್ತಾರೋ ಆ ದಿವಸ ಹೋಗಿ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ. ದೇವರು ನಮಗೆ ಚೆನ್ನಾಗೂ ಇಟ್ಟಿದ್ದಾನೆ. ಬಟ್ ನಾ ಹೇಳೋದೇನು ಅಂದರೆ, ಆಯಿತು ಬಿಡಿ ಇವತ್ತಾಗಲ್ಲ, ನಾಳೆ ನಾಳಿದ್ದು ಹೋಗೋಣ. ಆ ನಾಳೆ ನಾಳಿದ್ದು ಯಾವತ್ತೂ ಬರೋದಿಲ್ಲ. ಇವತ್ತು ಡಾಕ್ಟ್ರು ನಿಮಗೆ ಹೇಳಿದ್ದಾರೆ ಬನ್ನಿ ನಾನು ಫಾಲೋ ಅಪ್ಗೆ ಅಂತ, ಆವಾಗ ಹೊರಟೋಗ್ಬಿಡ್ಬೇಕು. ಇನ್ನು 5 days ಐ ವಾಸ್ ಇನ್ ಹಾಸ್ಪಿಟಲ್ ಬಿಕಾಸ್ ಆಫ್ ವೈರಸ್. ನಮ್ಮ ಹಾಸ್ಪಿಟಲಿಗೆ ಹೋದೆ, ಬೇರೆ ಹಾಸ್ಪಿಟಲ್ಗೆ ಹೋಗಲ್ಲಪ್ಪ, ನಾನು ನಿಮ್ಮ ಹತ್ರನೇ ಬರ್ತೀನಿ, ಶಶಿರೇಖಾ ಮೇಡಮ್ ನೀವೇ ನೋಡ್ಕೊಳ್ಳಿ ನನಗೆ, ನಾನು ಬೇರೆ ಹಾಸ್ಪಿಟಲ್ಗೆಲ್ಲ ಹೋಗಲ್ಲ ಅಂತ. 5 days ಐ ವಾಸ್ ಇನ್ ಹಾಸ್ಪಿಟಲ್. ಐ ಕೇಮ್ ಬ್ಯಾಕ್ ಹೋಮ್. ಇವಾಗೆಲ್ಲ ಐ ಆಮ್ ಬೆಟರ್ ನಾವು. ನಾನು ಹೇಳೋದೇನು ಅಂತ ಹೇಳಿದ್ರೆ, ನೀವು ಡಾಕ್ಟರ್ಸ್ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿ. ಇಲ್ಲ ಆಗೋಯ್ತಿಲ್ಲ, ಇವರೇ ಆಗೋಯ್ತು ಬಿಡಿ ಅಂದರೆ ಏನು ಮಾಡೋಕ್ಕಾಗಲ್ಲ. ನೀವು ಬೇಸರ ಪಟ್ಕೊಂಡು ನಿಮ್ಮ ಜೀವನ ನಾಳೆ ಹಾಳಾಗೋದು ಇವತ್ತೇ ಹಾಳಾಗ್ಬಿಡುತ್ತೆ. ಅದಕ್ಕೆ ಡೋಂಟ್ ಡೂ ದ್ಯಾಟ್. ಬಿ ಪಾಸಿಟಿವ್. ಏನಾಗಲ್ರಿ, ಮಾಡೋಣ, ನಡೀರಿ, ಅಷ್ಟು ದೂರ ನಡಿಬೇಕಾ, ನಡಿ, ಏನಾಗುತ್ತೆ, ಏನಾದರೂ ಆದರೆ ಹೋಗೋಣ ಡಾಕ್ಟ್ರ್ ಹತ್ರ, ಅಷ್ಟೇ. ಆ ಥರ ಯು ಹ್ಯಾವ್ ಟು ಹ್ಯಾವ್ ಯುವರ್ ದಿಸ್ ಥಿಂಗ್. ಲುಕ್ ಎಟ್ ದ ಪಾಸಿಟಿವ್ ಸೈಡ್ ಆಫ್ ಲೈಫ್. ಈ ಯೂತ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಏನಾದರೂ ಸ್ಮೋಕಿಂಗು ಜಾಸ್ತಿ ಆಗಿದೆ, ಎಷ್ಟು ನೀವು ಹೇಳಿ ಅವ್ರಿಗೆ, ಬಟ್ ಡೂ ದೇ ಲಿಸನ್? ಓ ಪ್ರೆಷರ್, ವೈ ಇಸ್ ದೇರ್ ಪ್ರೆಷರ್? ಟೇಕ್ ಥಿಂಗ್ಸ್ ಇನ್ ಯೋರ್ ಸ್ಟ್ರೈಡ್. ಸ್ಟೆಪ್ ಒನ್ ಬೈ ಒನ್ ಹೋಗಬೇಕು. ಸಿಯೋ ನಾಳೆ ನಾನು ಆಗ್ಬಿಡ್ಬೇಕು ಅಂತ ಹೇಳಿ ಇವತ್ತೇ ಎಲ್ಲ ಮಾಡಿದ್ರೆ ಆಗುತ್ತಾ? ಆಗೋದಿಲ್ಲ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋದ್ರೇ ಯು ಆರ್ ರೀಚಿಂಗ್ ಯುವರ್ ಗೋಲ್. ಇಲ್ಲಾಂದರೆ ಮಧ್ಯದಲ್ಲೇ ಬಿದ್ದುಬಿಡ್ತೀರಾ ನೀವು ಕೆಳಗಡೆ. ಇಫ್ ಯು ಡೋಂಟ್ ಫಾಲೋ ದ ರೊಟೀನ್ ಯು ಆರ್ ಗೋಯಿಂಗ್ ಟು ಫಾಲ್ ಡೌನ್. ಇಫ್ ಯು ಡೋಂಟ್ ಟೇಕ್ ಸ್ಟೆಪ್ ಬೈ ಸ್ಟೆಪ್ ಯು ವಿಲ್ ಫಾಲ್ ಡೌನ್. ಯು ಹ್ಯಾವ್ ಟು ಫಾಲೋ. ಯು ಕ್ಯಾನ್ ಜಂಪ್ ಫ್ರಮ್ 1st standard to 10th standard SLC ಬರೆದ್ಬಿಡ್ತೀನಿ ಅಂಥೇಳಿ. ಯಾವ ಮಕ್ಕಳಿಗೆ ಗ್ರ್ಯಾಜುಯೇಷನ್ ಎಲ್ಲ ಕೊಟ್ಟಿದ್ದಾರಲ್ಲ, 14 ವರ್ಷದ ಮಗುಗೆ ಗ್ರ್ಯಾಜುಯೇಟ್ ಮಾಡಿಬಿಟ್ಟಿದ್ದಾರಲ್ಲ ಫಾರಿನ್ ಕಂಟ್ರೀಸ್, ಆ ಥರ ಇಲ್ವಲ್ಲ, ನಾವು ಮಾಡೋ ಹಂಗಿಲ್ಲ. 1ನೇ ಕ್ಲಾಸಿಂದ 10ನೇ ಕ್ಲಾಸಿಗೆ ನಾವು 2nd standard 3rd standard ಓದ್ಕೊಂಡೇ ಹೋಗಬೇಕು. ಮಧ್ಯದಲ್ಲಿ ನಾವು ಬಿಡೋಕ್ಕಾಗೋದಿಲ್ಲ. ಆಗುತ್ತಾ? ಇಲ್ವಲ್ಲ. ಸೊ ಅದೇ ರೀತಿ ಚಿಕಿತ್ಸೆನೂ ಇವತ್ತು ಡಾಕ್ಟ್ರು ಕೊಟ್ಟಿದ ತಕ್ಷಣ ನನಗೆ ವಾಸಿ ಆಗೋದಿಲ್ಲ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಆ ಟೈಮ್ನ ಆ ಗುಳಿಗೆನ ಮಾತ್ರೆನ ಕರೆಕ್ಟಾಗಿ ನೀವು ನುಂಗಬೇಕು. ಆ ಇಂಜೆಕ್ಷನ್ನ ಕರೆಕ್ಟಾಗಿ ತಗೋಬೇಕು. ಅವ್ರು ಏನು ಹೇಳಿರ್ತಾರೋ ಈಟಿಂಗ್ ಹ್ಯಾಬಿಟ್ಸು ಅದನ್ನು ಎಲ್ಲನೂ ಸಹ ನೀವು ಫಾಲೋ ಮಾಡಬೇಕು. ಎಕ್ಸಸೈಸ್ ಮಾಡಬೇಕು, ಎಲ್ಲನೂ ಫಾಲೋ ಮಾಡಬೇಕು. ಏನೋ ಒಂದು ಬಿಟ್ಟರೂ ಸರಿ ಹೋಗಲ್ಲ. ಬಟ್ ಬಿ ಪಾಸಿಟಿವ್. ಆಗುತ್ತೆ, ಇವತ್ತಿಲ್ಲ ನಾಳೆ ನಾನು ಸರಿ ಆಗ್ತೀನಿ. ಆಮೇಲೆ ಇದರ ಯೋಚನೆ ಬಿಟ್ಬಿಡ್ಬೇಕು. ನಾನು ಕ್ಯಾನ್ಸರ್ ಇದೆ, ನಾನು ಹೀಗಿದೆ ಹಾಗಿದೆ ಬಿಟ್ಬಿಟ್ಟು ಬೇರೆ ಇದರಲ್ಲಿ ನೀವು ಮೇ ಹ್ಯಾವ್ ಸೋ ಮೆನಿ ಹಾಬೀಸ್.
ಇರುತ್ತಲ್ವಾ ನಿಮ್ಮ ಹತ್ರ ಹಾಬೀಸ್ ಏನಾದರೂ ಒಂದು ಇರುತ್ತೆ. ಯು ಮೇ ಲೈಕ್ ಟು ಪ್ಲೇ ಬ್ಯಾಡ್ಮಿಂಟನ್, ಆಡಿ ಬ್ಯಾಡ್ಮಿಂಟನ್. ಕ್ರಿಕೆಟ್ ಆಡೋಕ್ಕೆ ಇಷ್ಟ ಇದ್ರೆ ಕ್ರಿಕೆಟ್ ಆಡಿ, ಕ್ಯಾರಮ್ ಬೋರ್ಡ್ ಆಡಿ. ಇಲ್ಲ ಹೊರಗಡೆ ಹೋಗಬೇಕು ನೀವು, ಗೋ, ಯು ವಾಂಟ್ ಟು ವಾಚ್ ಅ ಸಿನಿಮಾ, ವಾಚ್. ಇವಾಗಂತೂ ಎಷ್ಟೆಲ್ಲ ಇದೆ. ಬಟ್ ಡೋಂಟ್ ವಾಚ್ ಆಲ್ ದೋಸ್ ಹಾರಿಬಲ್ ಒನ್ಸ್ ವೇರ್ ತಿರ್ಗಾ ನಿಮ್ಮ ಮನಸ್ಸನ್ನು ಟರ್ಮಾಯಿಲಲ್ಲಿ ಹಾಕೋ ಅಂಥದ್ದೆಲ್ಲ. ಕ್ಲೀನ್, ಹ್ಯಾಪಿ, ಲಾರಲನ್ನು ಹಾಡಿ ಆ ಥರ ವಾಚ್ ಮಾಡ್ಕೊಂಡು ನಕ್ಕೊಂಡಿರಿ ಆರಾಮಾಗಿ. ಸ್ಪೆಂಡ್ ಯುವರ್ ಟೈಮ್ ಅಷ್ಟೇ. ಸ್ಪೆಂಡ್ ಯುವರ್ ಟೈಮ್ ವಿತ್ ದ ಪೀಪಲ್ ಹೂಮ್ ಯು ಲವ್. ವೆರಿ ಇಂಪಾರ್ಟೆಂಟ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. When you have the disease, you must not be alone. You have to be with someone who knows you. Your husband or your children, or maybe your father and mother, ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಾದರೂ ನಿಮ್ಮ ಜೊತೆಯಲ್ಲಿ ಇರಬೇಕು. ಒಬ್ಬರೇ ಇರಬಾರ್ದು. ಇವರೇ ಜೊತೆಯಲ್ಲಿರಿ. ನೀವು ಅವ್ರಿಗೆ ಹೇಳಿ. ಫಸ್ಟ್ ಏನಾಗಿದ ತಕ್ಷಣ ಯು ಹ್ಯಾವ್ ಟು ಕನ್ಫೈಡ್. ಮುಚ್ಚಿಡಬಾರ್ದು, ಏನೂ ಮುಚ್ಚಿಡಬಾರದು. ಕನ್ಫೈಡ್ ಮಾಡಿ ಯಾರಿಗಾದ್ರು. ಇವಾಗ ನಾನು ನನ್ನ ತಂಗಿಗೆ ಹೇಳಿದೆ ಫಸ್ಟು, ನೋಡಿ ಈ ಥರ ನನಗಾಗಿದೆ ಅಂಥೇಳಿ. ಮುಚ್ಚಿಡಲಿಲ್ಲ. ಅವಳು ನೋಡಿ ನಾನು ಫಿಸಿಷಿಯನ್ಗೆ ಹೋಗೋಣ ನಡಿ, ಆ ಫಿಸಿಷಿಯನ್ ಆನ್ಕಾಲಜಿಸ್ಟ್ ಹತ್ರ ಹೋಗುವದು. ಸೊ ಆ ಥರ ಹೋಗಿದ್ದಾನೆ. ಐ ವಾಸ್ ಏಬಲ್ ಟು ಕಮ್ ಔಟ್ ಆಫ್ ಇಟ್. ಬಟ್ ನೀವು ಮುಚ್ಚಿಟ್ಟು ಇಟ್ಟು ಅದಕ್ಕೆ ಬೆಳೆಸಿ ಆಮೇಲಿಂದ ಏನೂ ಮಾಡೋಕ್ಕಾಗಲ್ಲ. ಆವಾಗ ನಾ ಡಾಕ್ಟ್ರ್ ಹತ್ರ ಹೋಗಿ, ಆ ಡಾಕ್ಟ್ರ್ ಏನೂ ಮಾಡಿಲ್ಲ, ಒಳ್ಳೆ ಡಾಕ್ಟ್ರ್ ಅಂತ ಹೇಳಿದ್ರಿ, ಎಲ್ರಿ ಮಾಡಿದ್ರು ಅಂದರೆ ನೀವು ಯಾವಾಗಲೂ ಹೋದರೆ ಆಗುತ್ತಾ? ಇಲ್ಲ. ಟೇಕ್ ಸ್ಟೆಪ್ ಅಟ್ ಅ ಟೈಮ್. ಒನ್ ಸ್ಟೆಪ್ ಅಟ್ ಅ ಟೈಮ್. ದ ಅರ್ಲಿ ಬರ್ಡ್ ಗೆಟ್ಸ್ ಇದು ವರ್ಮ್ ಅಂತ ಹೇಳ್ತಾರಲ್ಲ, ಆ ಥರ. If you are an early bird, you will be able to catch the worm. If you are not early, ಆವಾಗ ಏನಾಗುತ್ತೆ, ನಿಮಗೆ ವರ್ಮು ಸಿಗಲ್ಲ, ಎಂಥದ್ದು ಸಿಗೋದಿಲ್ಲ. ಸೊ ಆ ಥರ ಇದೆ ಜೀವನ, ಆ ಥರ ಇದೆ. ಎಲ್ಲದಕ್ಕೂ ಪಾಸಿಟಿವ್ ಆಗೇ ಇರಬೇಕು. ನಿಮಗೆ ಬರೀ ಕಾಯಿಲೆ ಬಂದಿದೆ, ಯು ಆರ್ ಬೀಯಿಂಗ್ ಪಾಸಿಟಿವ್ ಅಲ್ಲ. ಯುವರ್ ಔಟ್ಲುಕ್ ಟುವರ್ಡ್ಸ್ ಲೈಫ್ ಶುಡ್ ಬಿ ಪಾಸಿಟಿವ್. ದಟ್ಸ್ ಹೌ ಯು ಶುಡ್ ಬಿ. ಎಲ್ಲದಕ್ಕೂ ನೆಗೆಟಿವ್. ಯಾರೋ ಮಾತಾಡಿದ ತಕ್ಷಣ ಅಯ್ಯೋ ಇಲ್ಲ ರೀ ಅಂತಾರಲ್ಲ, ಸ್ಟಾರ್ಟಿಂಗೇ ಇಲ್ಲ ಅನ್ಬೇಡಿ. ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣ ಇಲ್ಲ ರೀ ಅದೆಲ್ಲ ಆಗೋದಿಲ್ಲ ಹಂಗೆ ಸ್ಟಾರ್ಟ್ ಮಾಡಬೇಡಿ. ನೋಡೋಣ, ಆಗಬಹುದು, ಕಷ್ಟ ಇದೆ, ಬಟ್ ಅದಾಗಬಹುದು ಅಲ್ವಾ? ಸೊ ಈ ಥರ ಪಾಸಿಟಿವ್ ಆ್ಯಟಿಟ್ಯೂಡ್ ಎಲ್ಲ ಇದೆಯಲ್ರಿ ಈ ವರ್ಷ. ಈ ಕಾಲದಲ್ಲಿ ನಿಮಗೆ ಲೋನ್ ಕೊಡೋರು ಇದ್ದಾರೆ, ಇನ್ಶೂರೆನ್ಸ್ ಇದೆ, ಡಾಕ್ಟರ್ಸ್ ಒಳ್ಳೆಯವರಿದ್ದಾರೆ, ಹಾಸ್ಪಿಟಲೈಸೇಷನ್ಗೆಲ್ಲ ಎಂಥ ಹಾಸ್ಪಿಟಲ್ ಬೇಕು ಅಂತೆಲ್ಲ ಇದೆ ನಿಮಗೆ. ಇಫ್ ಯು ಹ್ಯಾವ್ ಹಸ್ಬೆಂಡ್, ಇಫ್ ಯು ಹ್ಯಾವ್ ಚಿಲ್ಡ್ರನ್, ಇಫ್ ಯು ಹ್ಯಾವ್ ರಿಲೇಟಿವ್ಸ್, ಅವರು ನಿಮಗೆ ನೋಡ್ಕೊಳ್ಳೋ ಇದ್ದಾರಲ್ಲ, ಇನ್ನು ಏನು ಬೇಕು? ನೀವು ಕಾಯಿಲೆ ಒಂದು ನೋಡ್ಕೋಬೇಕಷ್ಟೇ. ಆ ಟೈಮಿಗೆ ತಿಂದ್ಕೊಂಡು ಮಾಡ್ಕೊಂಡು ಮಾತ್ರೆ ತಿಂದ್ಕೊಂಡಿದ್ರೆ ಕಾಯಿಲೆನೂ ವಾಸಿ ಆಗುತ್ತೆ. ಯುವರ್ ಔಟ್ಲುಕ್ should be positive. Outlook of life should be positive. ಆವಾಗ ಸರಿ ಹೋಗಿ